ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನೋಡಿ 8 ಗಂಟೆ ಆಯಿತು. ಬೆಳಿಗ್ಗೆ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಹೊಡೆದು ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗೆ ಬಂದೆ. ಒಳಗೆಲ್ಲ ಕಸ ಹೊಡೆದು ಚಹಾ ಮಾಡಿಕೊಂಡು ಕುಡ್ದಾಯಿತು. ಹಾಗೆ ವಾಕಿಂಗಿಗೂ ಹೋಗಿ ಬಂದೆ. ಈಗ ನಾಷ್ಟ ಮಾಡ್ತಾಯಿದ್ದೀನಿ. ನಾಷ್ಟ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಚಪಾತಿ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಫ್ರೆಂಡ್ಸ್ ಹೇಳಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ದಲ್ಲಿ ಅದನ್ನು ತಿಳಿಸಿ, ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸರಿಪಡಿಸ್ಕೋತೀನಿ. ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ಅಷ್ಟು ನಾಲೆಜ್ ಇಲ್ಲ ಯೂಟ್ಯೂಬ್ ಬಗ್ಗೆ. ಏನಾದರೂ ತಪ್ಪಿದ್ರೂ ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಹೀಗಾಗಿದೆ ನೋಡಿ, ಹೀಗಾಗಿದೆ ಅಂತ ಹೇಳಿ ನಾನು ಸರಿ ಮಾಡ್ಕೋತೀನಿ. ಈಗ ನೋಡಿ ಚಪಾತಿ ಆಯಿತು. ನಾಷ್ಟ ಮಾಡಿಕೊಂಡು ಸ್ಟಿಚ್ ಮಾಡೋದಿದೆ, ಅರ್ಜೆಂಟಾಗಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಬೇಕು. ಟೈಮ್ ತಡ ಇಲ್ಲದೆ ಹೋಗಿಬಿಡುತ್ತೆ. ಈಗ ನೋಡಿ ಚಪಾತಿ ಮಾಡ್ದಲೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನಾಷ್ಟ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇದು ಚಪಾತಿ ಮಾಡಿದಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಒರೆಸ್ಕೋತಾ ಇದ್ದೀನಿ. ಎಲ್ಲ ಒರೆಸ್ಕೊಂಡು ನೀಟಾಗಿ ಮನೆ ಎಷ್ಟು ಕ್ಲೀನ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಕ್ಲೀನಾಗಿ ಇಟ್ಕೋಬೇಕು ಯಾವಾಗಲೂ ಮನೇನ. ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಮನೆ ಕ್ಲೀನಾಗಿದ್ದರೆ. ಮನೆ ವಾತಾವರಣ ಎಲ್ಲ ಕ್ಲೀನಾಗಿರಬೇಕು. ಮನೆ ಸುತ್ತಮುತ್ತ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಯಾವಾಗಲೂ. ಅದರಿಂದ ಪಾಸಿಟಿವ್ ಎನರ್ಜಿ ತುಂಬ ಬರುತ್ತೆ. ಮತ್ತು ಮನೆಯಲ್ಲಿ ಗಾಳಿ ಬೆಳಕು ತುಂಬ ಇರಬೇಕು. ಅದರಿಂದನೂ ಕೂಡ ಪಾಸಿಟಿವ್ ಎನರ್ಜಿ ಬರುತ್ತೆ. ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ತುಂಬ ಕತ್ತಲೆ, ಯಾಕಂದರೆ ಸುತ್ತಲೂ ಮನೆಗಳಿದ್ದಾವೆ. ನಮ್ಮ ಮನೆ ಒಂದು ಸೈಡ್ ಅಷ್ಟೇ ಜಾಗ ಬಿಟ್ಟಿದ್ದು, ಹೀಗಾಗಿ ತುಂಬ ಕತ್ತಲೆ ಆಗುತ್ತೆ. ಲೈಟ್ ಹಾಕ್ಕೊಂಡೇ ಕೆಲಸ ಮಾಡಬೇಕು. ಲೈಟ್ ಹೋದ್ರಂತೂ ಕೆಲಸ ಮಾಡೋಕ್ಕೆ ಆಗಲ್ಲ. ತುಂಬ ಬೇಜಾರಾಗುತ್ತೆ ಕತ್ತಲೆ ಅಂಥೇಳಿ. ಆದರೆ ಏನು ಮಾಡೋಕ್ಕಾಗಲ್ಲ, ಹೇಗೆ ಬರುತ್ತೋ ಹಾಗೆ ಹೋಗಲೇಬೇಕು. ನಾವು ಅಂದ್ಕೊಂಡಂಗೆಲ್ಲ ಏನೂ ನಡೆಯಲ್ಲ. ಈಗ ನೋಡಿ ನಾಷ್ಟ ಎಲ್ಲ ಮಾಡಿಕೊಂಡು ನಾನು ಸ್ಟಿಚ್ ಮಾಡೋದಕ್ಕೆ ಕೂತಿದ್ದೀನಿ. ಈಗ ನೋಡಿ ಇದು ಬ್ಲೌಸಿಗೆ ಅವ್ರು ತುಂಬ ದಪ್ಪ ಇದ್ದಾರೆ. ಅವರು ಬಟ್ಟೆ ಶಾರ್ಟೇಜ್ ಆಗ್ತಾಯಿದೆ ಸ್ಲೀವ್ಗೆ. ಹೀಗಾಗಿ ನಾನು ಎರಡೂ ಕಡೆ ಪೀಸ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ದಪ್ಪ ಇದ್ದವರಿಗೆ ಸ್ಲೀವ್ನಲ್ಲಿ ಪೀಸ್ ಜಾಯಿಂಟ್ ಮಾಡಿಕೊಳ್ಳೇಬೇಕು. ಅಂದರೆ ಪೀಸು ಅಷ್ಟು ದೊಡ್ಡದಾಗಿರಲ್ಲ, ಅದು ಅಗಲಕ್ಕೆ ಕಡಿಮೆ ಇರುತ್ತೆ. ಹೀಗಾಗಿ ಜಾಯಿಂಟ್ ಮಾಡಿಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ಬ್ಲೌಸ್ ಹೊಲಿಲಿಕ್ಕೆ ಆಗೋದಿಲ್ಲ. ಪೀಸ್ ಜಾಯಿಂಟ್ ಮಾಡಿಕೊಂಡೇ ಹೊಲಿಬೇಕು.
ನೋಡಿ ಎರಡು ಕಡೆ ಪೀಸ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಬಿಗಿನರ್ಸ್ ಆದರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ನೋಡ್ಕೊಳ್ಳಿ ಯಾವ ಥರ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಅಂತ. ನೀವು ಈಗ ತಾನೇ ಟೇಲ್ರಿಂಗ್ ಕಲಿತಾ ಇದ್ದರೆ ಕಮೆಂಟ್ ಮಾಡಿ ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ. ನಾನು ಆ ಥರ ವಿಡಿಯೋ ಹಾಕ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ, ನೀವು ಕಲಿಬಹುದು ಆರಾಮಾಗಿ. ಏನಾದರೂ ಒಂದು ಕಲಿತು ಇರಬೇಕು ಹೆಣ್ಮಕ್ಕಳು, ಹಾಗೆ ಕೊಡಬಾರ್ದು. ನೀವು ಕಲಿತ್ರೆ ನಿಮಗೆ ಮನೆಯಲ್ಲಿ ನಿಮ್ಮ ಬಟ್ಟೆ ಆದರೂ ನೀವು ಹೊಲ್ಕೋಬಹುದು, ಬೇರೆಯವ್ರದ್ದು ಹೊಲಿಲಿಲ್ಲ ಅಂದರೂ ನಿಮ್ಮ ಬಟ್ಟೆನಾದರೂ ನೀವು ಹೊಲ್ಕೋಬೋದು. ಏನಾದರೂ ಒಂದು ವಿದ್ಯೆ ಇರಲೇಬೇಕು. ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು ಖಾಲಿ ಕೂಡಲೇಬಾರ್ದು, ತುಂಬ ಖರ್ಚುಗಳು ಇರುತ್ತವೆಲ್ಲ. ಹೀಗಾಗಿ ಹೆಣ್ಮಕ್ಳು ಏನಾದರೂ ಒಂದು ಕಲಿತು ಕೆಲಸ ಮಾಡಲೇಬೇಕು. ಖಾಲಿ ಕೂತ್ರೆ ಏನು ಸಿಗುತ್ತೆ? ನೀವೀಗ ಸ್ಟಿಚಿಂಗ್ ಕಲಿತ್ರೆ ನಿಮ್ಮ ಬಟ್ಟೆನಾದರೂ ನೀವು ಹೊಲ್ಕೋಬೋದು. ನಿಮ್ಮ ಮಕ್ಕಳ ಬಟ್ಟೆ ಹಾಗೆ ಹರಿದಿದ್ದ ಬಟ್ಟೆಗಳೆಲ್ಲ ಹೊಲ್ಕೋಬೋದು. ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮನೆಯಲ್ಲಿ ಒಂದು ಸ್ಟಿಚಿಂಗ್ ಮಷಿನ್ ಇದ್ದರೆ, ನೀವು ಸ್ವಲ್ಪ ಕಲ್ತಿದ್ದಿದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಗ ನೈಟಿ ಅಂತ ತೊಗೋತೀವಿ, ಅದಕ್ಕೆ ಸ್ಟಿಚ್ ಹಾಕ್ಕೋಬೋದು. ಆಮೇಲೆ ಈ ಚೂಡಿದಾರ್ ತೊಗೋತೀವಿ, ಅದಕ್ಕೆ ನೀವು ಸ್ಟಿಚ್ ಹಾಕ್ಕೋಬೋದು. ಸ್ಲೀವ್ಸ್ ಹಚ್ಕೋಬೋದು, ನಿಮ್ಮ ಬ್ಲೌಸ್ ನೀವೇ ಹೊಲ್ಕೋಬೋದು. ಈ ಥರ ಎಲ್ಲ ಮಾಡ್ಕೋಬೋದು. ಏನೇ ಇರಲಿ, ಮನೆಯೊಳಗಿಂದ ಏನೇ ಹರಿದ್ರು ಮಾಡಿದ್ರು ನೀವೇ ಸ್ಟಿಚ್ ಹಾಕ್ಕೋಬೋದು. ತುಂಬ ಹೆಲ್ಪ್ ಆಗುತ್ತೆ. ಹೊರಗಡೆ ನೀವು ದುಡ್ಡು ಕೊಟ್ಟು ಮಾಡೋದು ತಪ್ಪುತ್ತೆ, ಅದರಿಂದ ಎಷ್ಟೋ ಉಳಿತಾಯ ಆಗುತ್ತೆ. ಹೀಗಾಗಿ ನೀವು ಸ್ಟಿಚ್ಚಿಂಗ್ ಸ್ವಲ್ಪನಾದರೂ ಕಲೀಲೇಬೇಕು. ಅದ್ರ ಬಗ್ಗೆ ಮಷಿನ್ ಸ್ಟಿಚ್ ಮಾಡೋದಕ್ಕಾದರೂ ನಿಮ್ಗೆ ಬರಲೇಬೇಕು. ಕಲಿಯೋದು ತುಂಬ ಒಳ್ಳೆಯದು. ಮತ್ತು ಆಮೇಲೆ ನೀವು ಹಣ ಗಳಿಸ್ಬೇಕು ಅಂದರೆ ಇದರಿಂದ ನೀವು ತುಂಬ ಹಣ ಗಳಿಸ್ಬೋದು. ಆರಾಮಾಗಿ ನೀವು ಸ್ಟಿಚ್ಚು ಡೈಲಿ ರೂಢಿ ಮಾಡ್ಕೋತಾ ಇದ್ದರೆ ಆರಾಮಾಗಿ ಮನೆಯಲ್ಲಿ ಹೊಲಿದು ರೂಢಿ ಮಾಡಿಕೊಂಡು ಆಮೇಲೆ ನೀವು ಕಸ್ಟಮರ್ದು ಹೊಲಿಬೋದು ಈ ಥರ. ಈಗ ನೋಡಿ, ಬ್ಲೌಸ್ ಹೊಲ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಕರ್ ಇಟ್ಟಿದ್ದೆ. ಈಗ ಕುಕ್ಕರ್ ಎಲ್ಲ ತೆಗೆದು ಈಗ ಸಾರು ಮಾಡ್ಕೋಬೇಕು. ಒಂದು 2 ಥರ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಮಿಕ್ಸಿಲಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ಸಾರು ಕುದಿಸ್ಬೇಕು. ಮಸಾಲೆ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ. ನೋಡಿ, ಸೊಪ್ಪೆಲ್ಲ ಕುದ್ದಿದೆ. ಈಗ ನಾನು ಕುಕ್ಕರಲ್ಲೇ ಇಟ್ಟಿದ್ದೆ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಬಸಳೆ ಸೊಪ್ಪು ಮತ್ತು ಅದು ಬೇರೆ ಒಂಥರ ಸೊಪ್ಪು ಹಾಕಿದ್ದೀನಿ. ಈಗ ಮಸಾಲೆ ಎಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಅದೆಷ್ಟು ಕುದಿಸ್ಕೊಂಡು ಎಲ್ಲ ಅಡುಗೆ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಮಸಾಲೆ ಹಾಕ್ಕೋತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ಕುದಿಸ್ಕೊಂಡು ಸಾರಾಗುತ್ತೆ. ಅನ್ನ ಸಾರು ಮಾಡಿದ್ದೀನಿ. ಡೈಲಿ ಏನು ರೊಟ್ಟಿ ಚಪಾತಿ ಅದು ಇರಲ್ಲ ನಮ್ಮದು. ಅನ್ನ ಸಾರು ಒಂದು ಮಾಡಿದ್ರೆ ಆಯಿತು. ಡೈಲಿ ಏನು ಚಪಾತಿ ರೊಟ್ಟಿ ತಿನ್ನೋದಿಲ್ಲ. ಯಾವಾಗಾದರೂ ತಿನ್ನಬೇಕು ಅನಿಸಿದರೆ ಅಷ್ಟೇ ಮಾಡ್ಕೋತೀವಿ. ಈಗ ನೋಡಿ, ಸಾರು ಕುದೀತಾ ಇದೆ. ನಿಮ್ಮ ಮನೇಲಿ ನೀವು ಯಾವ ಥರ ಅಡುಗೆ ಮಾಡ್ತೀರಾ ಕಮೆಂಟ್ ಮಾಡಿ.
ಟೈಮ್ 1:30 ಆಗಿದೆ. ಈಗ ಬೆಳಗ್ಗಿಂದ ಅಷ್ಟೆಲ್ಲ ಕೆಲಸ ಮಾಡಿದ್ರು ಇಷ್ಟು ಟೈಮ್ ಆಗಿಬಿಡುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡೋದ್ರೊಳಗೆ 2:30 3 ಆಗಿಬಿಡುತ್ತೆ. ಮತ್ತು 1 ತಾಸು ರೆಸ್ಟ್ ತೊಗೊಳ್ಳೋದು, ಆಮೇಲೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕೊಡೋದು. ನಮ್ಮದು ಡೈಲಿ ಇಷ್ಟೇ ಇರುತ್ತೆ ಕೆಲಸ. ಎಲ್ಲಿ ಹೋಗ್ಬೇಕಂದ್ರೂ ಹೋಗ್ಲಿಕ್ಕಾಗಲ್ಲ. ಮನೆ ಕೆಲಸ ಮುಗಿದೆಯೋ ಇಲ್ಲ. ಸ್ಟಿಚ್ ಮಾಡೋರಿಗಂತೂ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ, ಮಾಡಲೇಬೇಕು. ಈಗ ನೋಡಿ, ನಾನು ಅಡುಗೆ ಮಾಡಿದ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಅವೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ ಮಾಡಿ ಇಟ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಆವಾಗಿಂದ ಆವಾಗ ಕೆಲಸ ಮಾಡಿಕೊಂಡ್ರೆ ಸಮಯನೂ ಸೇವ್ ಆಗುತ್ತೆ. ಹೀಗಾಗಿ ನಾನು ಆವಾಗಿಂದ ಆವಾಗನೇ ಮಾಡ್ಕೋತೀನಿ ಕೆಲಸ ಎಲ್ಲ. ಅದಕ್ಕಂತ ಎಕ್ಸ್ಟ್ರಾ ಸಮಯ ಕೊಡಬೇಕಾಗಿಲ್ಲ. ಈ ಕಡೆ ಸಾರು ಮಾಡ್ತಾ ಇರ್ತೀನಿ, ಈ ಕಡೆ ತೊಳಿತಾ ಇರ್ತೀನಿ, ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ. ಈಗ ನೋಡಿ, ಈ ಕಡೆ ಸಾರು ಕುದೀತಾ ಇದೆ, ಆ ಕಡೆ ಪಾತ್ರೆ ತೊಳಿತಾ ಇದ್ದೀನಿ. ಹಾಗೆ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಯಿತು ಮಧ್ಯಾಹ್ನದ ಕೆಲಸ. ಆಮೇಲೆ ಮತ್ತೆ ಊಟ ಮಾಡಿ ಆಮೇಲೆ ಮತ್ತೆ ಪಾತ್ರೆ ಇರ್ತವೆ, ಅವೆಷ್ಟು ತೊಳ್ಕೊಂಡು 1 ತಾಸು ರೆಸ್ಟ್ ತೊಗೊಂಡ್ರೆ ಆಯಿತು. ಈಗ ನೋಡಿ, ಎಲ್ಲ ಕಟ್ಟೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಡೈಲಿ ಈ ಥರ ಕ್ಲೀನ್ ಮಾಡ್ಕೋತಾ ಇದ್ದರೆ ಮನೆ ಕ್ಲೀನಾಗಿರುತ್ತೆ. ನಿಮ್ಮ ಮನೇಲಿ ನೀವು ಯಾವ ಥರ ಕೆಲಸ ಮಾಡ್ತೀರಾ ಕಮೆಂಟ್ ಮಾಡಿ. ದಯವಿಟ್ಟು ನೀವು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋದು. ನಾವೇ ಬೆಳಿತೀವಿ ಅಂದರೆ ಅದು ಯಾವತ್ತೂ ಸಾಧ್ಯವಿಲ್ಲ. ಅದು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಈಗ ನೋಡಿ, ಸಾರು ಕುದೀತಾ ಇದೆ. ನೋಡಿ, ಸೊಪ್ಪಿನ ಸಾರು ತುಂಬ ರುಚಿಯಾಗಿರುತ್ತಿದ್ದು, ಹೆಲ್ತಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ನಾನು ಬಸಳೆ ಸೊಪ್ಪು ಹಾಕಿದ್ದೀನಿ, ಇನ್ನೊಂದು ಥರ ಸೊಪ್ಪು ಹಾಕಿದ್ದೀನಿ. 2 ಸೊಪ್ಪು ಹಾಕಿ ಸಾರು ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಾರೆಲ್ಲ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬಸಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಕುದೀತಾ ಇದೆ ಸಾರು. ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಬರ್ತೀನಿ.